ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಕರ್ತನಾದ ಯೇಸು ಕ್ರಿಸ್ತನಿಗೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಎಲ್ಲಿ ಇಬ್ಬರು ಮೂವರು ನನ್ನ ನಾಮದಲ್ಲಿ ಕೂಡಿ ಬರುತ್ತಾರೋ ನಾನು ಅವರ ಮಧ್ಯದಲ್ಲಿ ಇದ್ದೇನೆಂದು ದೇವರು ಹೇಳಿದ್ದಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಯೇಸುವಿಗೆ ಸ್ತೋತ್ರವಾಗಲಿ. ಯೇಸು ಕ್ರಿಸ್ತನು ಪರಿಶುದ್ಧನು. ಹಲ್ಲೆಲೂಯಾ. ಆತನು ಪರಿಶುದ್ಧವಾದ ದೇವರು ಆಗಿದ್ದಾರೆ. ಹಲ್ಲೆಲೂಯಾ. ಆತನು ಪರಿಶುದ್ಧವಾದ ದೇವರು ಆಗಿದ್ದಾರೆ. ಹಲ್ಲೆಲೂಯಾ. ಆತನ ಹೊರತು ದೇವರು ಇಲ್ಲ ಎಂಬುದಾಗಿ ಸತ್ಯವೇದದಲ್ಲಿ ನೋಡುತ್ತೇವೆ. ಹಲ್ಲೆಲೂಯಾ. ಯೇಸು ಕ್ರಿಸ್ತನು ಹೊರತು ದೇವರು ಇಲ್ಲ ಎಂದು ನೋಡುತ್ತೇವೆ. ಹಲ್ಲೆಲೂಯಾ. ಆತನು ಹೇಳಿರುವುದೇನು ಗೊತ್ತಾ? ನಾನೇ ಮಾರ್ಗವು, ನಾನೇ ಸತ್ಯವು, ನಾನೇ ಜೀವವು ಎಂದು ಹೇಳಿದೆ. ಇನ್ನೊಂದು, ಆತನ ವಾಕ್ಯ ಜೀವವಾಗಿದೆ. ಆ ವಾಕ್ಯವೇ ದೇವರ ಆಗಿದೆ. ಹಲ್ಲೆಲೂಯಾ. ರಾತ್ರಿ ಮಲಗಿದಾಗ ಈ ಕೈ ತುಂಬ ನೋವು ಬರ್ತಾಯಿತ್ತು. ದೇವರು ಮಾಡಿರುವ ಸಾಕ್ಷಿ, ಯಾವಾಗ ಎದ್ದು ಆ ಬೈಬಲನ್ನು ಹಿಡಿದುಕೊಂಡು ಮಲಗಿದೆನೋ ಆಮೇಲೆ ಆ ನೋವು ಬಿಟ್ಟು ಹೋಗಿತ್ತು. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಈ ವಾಕ್ಯ ಜೀವವಾಗಿದೆ. ಹಲ್ಲೆಲೂಯಾ. ಯೇಸು ಕ್ರಿಸ್ತನು ಜೀವ ಉಳ್ಳುವ ದೇವರು ಆಗಿದ್ದಾರೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಯೇಸು ಕ್ರಿಸ್ತನು ಜೀವ ಸ್ವರೂಪನೂ ಆಗಿದ್ದಾನೆ. ಯೇಸು ಕ್ರಿಸ್ತನು ಈ ಹೊತ್ತು ನಿಮ್ಮ ಮಧ್ಯದಲ್ಲಿ ಅದ್ಭುತಗಳನ್ನು ಮಾಡುವುದಕ್ಕಾಗಿ ಆತನು ಸರ್ವಶಕ್ತನ ಆಗಿರುವ ದೇವರು ಆಗಿದ್ದಾನೆ. ಆತನ ಹೊರತು ದೇವರು ಇಲ್ಲ ಎಂದು ನಾವು ನೋಡುತ್ತೇವೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಯೇಸುವಿಗೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಇಲ್ಲಿ ದೇವರು ನಿಮಗೆ ಆಧಾರವಾಗಿದ್ದೇನೆ ಎಂದು ಹೇಳುತ್ತಾ ಇದ್ದಾನೆ. ನಾನೇ ಆತನಿಗೆ ಸಹಾಯಕನು ಎಂದು ಹೇಳುತ್ತಾನೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ನಿಮ್ಮ ಸಹಾಯವು ಯೆಹೋವನಿಂದಲೇ ಬರುತ್ತದೆ. ನೀವು ಯಾವಾಗಲೂ ಯೆಹೋವನ ಮಾರ್ಗವನ್ನು ನೋಡಬೇಕು. ಹಲ್ಲೆಲೂಯಾ. ನೀವು ಯಾವಾಗಲೂ ಯೆಹೋವನ ಮಾರ್ಗವನ್ನೇ ನೋಡಬೇಕು. ಯೆಹೋವನ ವಾಕ್ಯಗಳನ್ನು ಯಾವಾಗಲೂ ಧ್ಯಾನಿಸುತ್ತಾ ಇರಬೇಕು. ಆತನ ವಾಕ್ಯ ಹೇಳುತ್ತದೆ, ಹಗಲಿರುಳು ಧ್ಯಾನಿಸುತ್ತಿರುವವನು ಅವನು ಧನ್ಯನು ಎಂದು ವಾಕ್ಯ ಹೇಳುತ್ತದೆ. ಅವನು ಹೇಗಿರ್ತಾನಂತ ವಾಕ್ಯದಲ್ಲಿ ನೋಡುವಾಗ, ಅವನು ನೀರಿನ ಕಾಲುವೆಗಳ ಬಳಿಯಲ್ಲಿ ಬೆಳೆದಿರುವ ಮರದ ಹಾಗೆ ಇರುವನು ಎಂದು ವಾಕ್ಯ ಹೇಳುತ್ತದಲ್ವಾ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಹಲ್ಲೆಲೂಯಾ. ಅವನು ಹೇಗಿರ್ತಾನಂತೆ? ಅವನು ನೀರಿನ ಕಾಲುವೆಗಳ ಬಳಿಯಲ್ಲಿ ಬೆಳೆದಿರುವ ಮರದ ಹಾಗೆ ಇರುವನು ಎಂದು ಸತ್ಯವೇದ ಹೇಳುತ್ತದೆ. ಹಲ್ಲೆಲೂಯಾ. ಯೆಶಾಯ ಗ್ರಂಥದಲ್ಲಿ 42ನೇ ಅಧ್ಯಾಯದಲ್ಲಿ 1ನೇ ವಚನ ಓದುವಾಗ ಅಲ್ಲಿ ದೇವರು ನಮಗೆ ಏನು ತಿಳಿಸ್ತಾರೆ ಗೊತ್ತಾ? ಇಗೋ ನನ್ನ ಸೇವಕನು, ಇವನಿಗೆ ನಾನೇ ಆಧಾರ. ಹಲ್ಲೆಲೂಯಾ. ಇಲ್ಲಿ ದೇವರು ಹೇಳುತ್ತಾ ಇದ್ದಾರೆ, ಇವನಿಗೆ ನಾನೇ ಆಧಾರ ಎಂದು ಹೇಳುತ್ತಾ ಇದ್ದಾರೆ. ನಾವು ಮನುಷ್ಯನ ಮೇಲೆ ನಂಬಿಕೆ ಇಡುವುದಕ್ಕಿಂತಲೂ ನಾವು ದೇವರ ಮೇಲೆ ನಂಬಿಕೆ ಇಡಬೇಕು. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ನಾವು ಯೇಸುವಿನ ನಾಮದಲ್ಲಿ ನಂಬಿಕೆ ಇಡುವವರಾಗಿರಬೇಕು. ಅದಕ್ಕಾಗಿ ದೇವರ ವಾಕ್ಯ ಏನು ಹೇಳುತ್ತಂದರೆ, ನನ್ನ ಸೇವಕನು, ಇವನಿಗೆ ನಾನೇ ಆಧಾರ, ನನ್ನ ಆತ್ಮನು ಇರಿಸಿದ್ದೇನೆ. ಇವನು ಅನ್ಯಾಯ ಜನಗಳಲ್ಲಿ ಸದ್ಧರ್ಮವನ್ನು ಪ್ರಚಾರ ಪಡಿಸುವನು. ಇವನು ಕೂಗಾಡುವುದಿಲ್ಲ ಎಂದು ವಾಕ್ಯ ಹೇಳುತ್ತದೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ದೇವರು ನಿಮಗೆ ಆಧಾರವಾಗಿದ್ದಾನೆ. ಹಲ್ಲೆಲೂಯಾ. ಸೇವಕನು, ಇವನಿಗೆ ನಾನೇ ಆಧಾರ ಎಂದು ಹೇಳುತ್ತದಲ್ವಾ. ದೇವರೇ ಸ್ವತಃ ನಿಮಗೆ ಆಧಾರವಾಗಿದ್ದಾರೆ. ನೀವು ಮತ್ತೊಬ್ಬನ ಕೈಗಳನ್ನು ನೋಡಬಾರದು, ನೀವು ಮತ್ತೊಬ್ಬನ ಮಾರ್ಗವನ್ನು ನೋಡಬಾರದು. ಹಲ್ಲೆಲೂಯಾ. ನೀವು ನೋಡಬೇಕಾಗಿರುವುದು ನಿಮ್ಮನ್ನು ಸೃಷ್ಟಿ ಮಾಡಿರುವ ಕರ್ತನಾದ ಯೇಸುವಿನ ಮಾರ್ಗವನ್ನು ನೀವು ಕಾಯುವವರಾಗಿರಬೇಕು. ನಿಮ್ಮ ಅಗತ್ಯಗಳನ್ನು ಪೂರೈಸುವ ಆ ದೇವರಿದ್ದಾನೆ. ನಿಮ್ಮ ಅಗತ್ಯಗಳನ್ನು ಪೂರೈಸುವುದಕ್ಕಾಗಿ ಆತನು ಶಕ್ತನಾಗಿದ್ದಾನೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ನಾವು ಮತ್ತೊಬ್ಬರ ಮಾರ್ಗವನ್ನು ಕಾಯೋದಕ್ಕಿಂತಲೂ ನಾವು ದೇವರ ಮಾರ್ಗವನ್ನು ಕಾಯಬೇಕು. ಯೇಸುವಿನ ಮಾರ್ಗವನ್ನು ಕಾಯಬೇಕು. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಹಲ್ಲೆಲೂಯಾ.
ಈ ಲೋಕದಲ್ಲಿ ಮಾತು ಕೊಟ್ಟು ತಪ್ಪಬಹುದು ಜನರು, ಆದರೆ ದೇವರು ನಿಮ್ಮ ಸಂಗಡ ವಾಗ್ದಾನ ಮಾಡಿರುವುದು ಆತನು ನೆರವೇರಿಸದೆ ಬಿಡುವುದಿಲ್ಲ ಎಂದು ದೇವರು ಹೇಳುತ್ತಾ ಇದ್ದಾರೆ. ಪ್ರೈಸ್ ದ ಲಾರ್ಡ್. ಹೋಲಿ ಗೋಸ್ಟ್, ಹೋಲಿ ಗೋಸ್ಟ್. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಗ್ಲೋರಿ ಆಫ್ ಗಾಡ್. ದೇವರ ದಯದಿಂದ ನಿಮಗೆ ಎಲ್ಲವನ್ನು ದೊರಕುವಂಥದ್ದಾಗಿದೆ. ಹಲ್ಲೆಲೂಯಾ, ಪ್ರೈಸ್ ದ ಲಾರ್ಡ್. ಇವತ್ತಿನ ಆ ವಾಗ್ದಾನವೇನೆಂದರೆ, ದೇವರು ನಿಮಗೆ ಆಧಾರವಾಗಿದ್ದಾನೆ. ನೀವು ಮತ್ತೊಬ್ಬನ ಮಾರ್ಗವನ್ನು ಕಾಯುವುದಕ್ಕಿಂತಲೂ ನೀವು ಮೊಳಕಾಲೂರಿ ಪ್ರಾರ್ಥನೆ ಮಾಡಿರಿ, ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಮಾಡಿರಿ. ನಿಮ್ಮ ಅಗತ್ಯಗಳನ್ನೆಲ್ಲ ಯೇಸುವಿಗೆ ಆಲ್ರೆಡಿ ಗೊತ್ತಾಗಿದೆ. ಹಲ್ಲೆಲೂಯಾ. ನಿಮಗೆ ಏನೇನು ಅಗತ್ಯವೋ ಯೇಸುವಿಗೆ ಗೊತ್ತಿದೆ. ಪ್ರೈಸ್ ದ ಲಾರ್ಡ್. ನಿಮ್ಮ ಅಗತ್ಯವು ಯೇಸುವಿಗೆ ಗೊತ್ತಿದೆ. ನೀವು ದೇವರ ನಾಮದಲ್ಲಿ ಪ್ರಾರ್ಥನೆ ಮಾಡಬೇಕು. ಪ್ರೈಸ್ ದ ಲಾರ್ಡ್. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಬೇಕು. ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥನೆ ಮಾಡಬೇಕು. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ಯೇಸುವಿಗೆ ಸ್ತೋತ್ರವಾಗಲಿ, ಯೇಸು ಕ್ರಿಸ್ತನಿಗೆ ಸ್ತೋತ್ರವಾಗಲಿ, ಯೇಸು ಕ್ರಿಸ್ತನಿಗೆ ಸ್ತೋತ್ರವಾಗಲಿ. ಪ್ರಾರ್ಥನೆ ಮಾಡಬೇಕು, ಪ್ರಾರ್ಥನೆ ಮಾಡಬೇಕು. ಯಾವಾಗ ನೀವು ಪ್ರಾರ್ಥನೆ ಮಾಡುತ್ತೀರೋ ನೀವು ಅದು ಹೊಂದಿದೆವೆಂದು ನಂಬಬೇಕು. ನಿನ್ನ ನಂಬಿಕೆ ನಿನ್ನನ್ನು ರಕ್ಷಿಸುತ್ತದೆ ಎಂದು ದೇವರು ಹೇಳುತ್ತಾನಲ್ವಾ. ನೀವು ಆ ಪ್ರಾರ್ಥನೆ ಮಾಡಿರುವುದನ್ನೆಲ್ಲ ನಾನು ಹೊಂದಿಕೊಂಡಿದ್ದೇನೆಂದು ನಂಬಬೇಕು. ನಿಮ್ಮ ನಂಬಿಕೆ ಯೇಸುವಿನ ಮೇಲೆ ಹೆಚ್ಚು ಮಾಡಬೇಕು. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಯೇಸುವಿಗೆ ಸ್ತೋತ್ರವಾಗಲಿ, ಯೇಸುವಿಗೆ ಸ್ತೋತ್ರವಾಗಲಿ, ಯೇಸುವಿಗೆ ಸ್ತೋತ್ರವಾಗಲಿ, ಯೇಸು ಕ್ರಿಸ್ತನಿಗೆ ಸ್ತೋತ್ರವಾಗಲಿ. ಉದಯ ಕಾಲದಲ್ಲಿ ಎದ್ದು ದೇವರಿಗೆ ಸ್ತುತಿ ಮಾಡಬೇಕು. ನಾನು ಮಲಗಿಕೊಂಡು ನಿದ್ರೆ ಮಾಡಿ ಸುಖವಾಗಿ ಎಚ್ಚರಗೊಂಡಿದ್ದೇನೆ, ನಿನಗೆ ಸ್ತೋತ್ರ ಎಂದು ಹೇಳಬೇಕು. ಕರ್ತನೇ, ನೀನು ಕಾಯುವುದರಿಂದ ನಾನು ರಾತ್ರಿಯೆಲ್ಲ ಮಲಗಿಕೊಂಡು ನಿದ್ರೆ ಮಾಡಿ ಸುಖವಾಗಿ ಎಚ್ಚರಗೊಂಡಿದ್ದೇನೆಂದು ದೇವರ ಮುಂದೆ ನಾವು ಸ್ತುತಿ ಮಾಡಬೇಕು. ದೇವರ ನಾಮದಲ್ಲಿ ಬೇಡಿಕೊಳ್ಳಬೇಕು. ಹಲ್ಲೆಲೂಯಾ, ಹಲ್ಲೆಲೂಯಾ. ಕರ್ತನಾದ ಯೇಸುವಿಗೆ ಸ್ತೋತ್ರವಾಗಲಿ, ಕರ್ತನಾದ ಯೇಸುವಿಗೆ ಸ್ತೋತ್ರವಾಗಲಿ. ದೇವರ ಕೃಪೆ ಬಹಳವಾಗಿದೆ. ಇಲ್ಲಿ ವಾಕ್ಯ ಹೇಳುತ್ತದೆ, ನನ್ನ ಕೃಪೆ ನಿನಗೆ ಸಾಕು ಎಂದು ಹೇಳುತ್ತದೆ. ಹಲ್ಲೆಲೂಯಾ. ನಾವು ಈ ಭೂಮಿಯಲ್ಲಿ ಬದುಕೋದಕ್ಕಾಗಿ ದೇವರ ಕೃಪೆ ಸಾಕು. ನಾವು ಈ ಭೂಮಿಯಲ್ಲಿ ಬದುಕೋದಕ್ಕಾಗಿ ದೇವರ ಕೃಪೆ ಸಾಕು. ದೇವರ ಕೃಪೆಯಿಂದ ಎಲ್ಲವನ್ನು ದೊರಕುತ್ತದೆ. ದೇವರ ಕೃಪೆಯಿಂದ ನಮ್ಮ ಅಗತ್ಯಗಳನ್ನೆಲ್ಲ ನೀಗಿ ಹೋಗುತ್ತವೆ. ಪ್ರೈಸ್ ದ ಲಾರ್ಡ್. ಕರ್ತನೇ, ನಿನಗೆ ಸ್ತೋತ್ರವಾಗಲಿ, ಯೇಸುವೇ ನಿನಗೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಯೇಸು ಜೀವಿತವಾಗಿದ್ದಾರೆ. ನೀನು ಯೇಸುವಿನ ನಾಮದಲ್ಲಿ ಏನೇನು ಬೇಡಿಕೊಳ್ಳುತ್ತೀಯೋ ಅದನ್ನೆಲ್ಲ ಆತನು ನಿನಗೆ ಒದಗಿಸುವ ದೇವರಾಗಿದ್ದಾನೆ. ಅದನ್ನೆಲ್ಲ ಆತನು ನಿನಗೆ ಒದಗಿಸುವ ದೇವರಾಗಿದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ನೋಡಿರಿ, ಈ ವಾರದಲ್ಲಿ ದೇವರು ನಮ್ಮ ಜೀವನದಲ್ಲಿ ದೊಡ್ಡ ದೊಡ್ಡ ಅದ್ಭುತಗಳನ್ನು ಮಾಡಿದ್ದಾರೆ. ಪ್ರೈಸ್ ದ ಲಾರ್ಡ್. ಬೀದರಲ್ಲಿ ಸ್ಥಳ ಕೊಟ್ಟಿದ್ದರು. ಆ ಸ್ಥಳದಲ್ಲಿ ಬೋರ್ವೆಲ್ ಹಾಕಿದಾಗ ದೇವರು ನಮಗೆ ಒಳ್ಳೆ ನೀರುಗಳನ್ನು ಕೊಟ್ಟಿದ್ದಾರೆ. ಹಲ್ಲೆಲೂಯಾ. ಯಾವ ರೀತಿ ಮೋಶೆಗೆ ಆ ಜನರಿಗೆ ನೀರಿಡಿಕೆ ಆಗಿದ್ದವು, ಅಲ್ಲಿ ನೀರಿದ್ದಿದ್ದಿಲ್ಲ. ದೇವರು ಹೇಳಿದರು, ಈ ಬಂಡೆಗೆ ನೀನು ನಿನ್ನ ಕೋಲು ತಗೊಂಡು ಹೊಡಿ, ಅಲ್ಲಿಂದ ನೀರು ಬರುತ್ತವೆ ಅಂತ ಹೇಳಿದಾಗ ಆತನು ಆ ಬಂಡೆಗೆ ಕೋಲು ತಗೊಂಡು ಹೊಡೆದಿದಾಗ ಅಲ್ಲಿ ನೀರು ಸಿಕ್ಕಿದವು. ಹಲ್ಲೆಲೂಯಾ. ಅದೇ ಪ್ರಕಾರ ಕರ್ತನಾದ ಯೇಸುವಿನ ನಾಮದಲ್ಲಿ ನಮ್ಮನ್ನು ಸಹ ದೇವರು ಕೃಪೆ ತೋರಿಸಿದ್ದಾನೆ.
ಭೂಮಿ ಒಳಗಿಂದ ನೀರುಗಳನ್ನು ತೆಗೆಯುವಂತೆ ಸಹಾಯ ಮಾಡಿದ್ದಾರೆ. ಪ್ರೈಸ್ ಲಾರ್ಡ್. ಕರ್ತನಾದ ಯೇಸುವಿಗೆ ಸ್ತೋತ್ರವಾಗಲಿ, ಯೇಸು ಕ್ರಿಸ್ತನಿಗೆ ಸ್ತೋತ್ರವಾಗಲಿ. ಪ್ರೈಸ್ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಯೇಸುವಿನ ನಾಮಕ್ಕೆ ಸ್ತೋತ್ರವಾಗಲಿ. ದೇವರು ಹೇಳಿದ್ದಾರೆ, ಉಪದ್ರವವು ನಿನ್ನ ಗುಡಾರದ ಸಮೀಪಕ್ಕೆ ಬಾರದು. ದೇವರು ಹೇಳಿದ್ದಾರೆ, ಉಪದ್ರವವು ನಿನ್ನ ಗುಡಾರದ ಸಮೀಪಕ್ಕೆ ಬಾರದು. ಯಾವ ವ್ಯಕ್ತಿಗೆ ನೋಡಿ ಭಯಪಡಬೇಡ, ಯಾಕಂದರೆ ನಿನ್ನ ದೇವರು ಸರ್ವಶಕ್ತನು. ನಿನ್ನ ದೇವರು ಅವನಕ್ಕಿಂತಲೂ ಹೆಚ್ಚಿನವನು. ನಿನ್ನ ಒಳಗಿರುವ ಯೇಸು ಅವನಕ್ಕಿಂತಲೂ ಹೆಚ್ಚಿನವನು. ಲೋಕದಾಗಿರುವವನಕ್ಕಿಂತಲೂ ಹೆಚ್ಚಿನವನು. ಪ್ರೈಸ್ ಲಾರ್ಡ್. ಲೋಕದಾಗಿರುವವನಕ್ಕಿಂತಲೂ ನಿನ್ನ ಹೃದಯದಲ್ಲಿರುವ ದೇವರು ದೊಡ್ಡವನು. ನಿನ್ನ ದೇವರ ಮೇಲೆ ಭರವಸೆ ಇಡು. ನಿನ್ನ ದೇವರ ಮೇಲೆ ಭರವಸೆ ಇಡು. ಯಾವ ಮಾಟ ಮಂತ್ರಗಾರನು ನಿನಗೆ ಏನು ಮಾಡೋದಕ್ಕೆ ಆಗೋದಿಲ್ಲ. ಯಾವ ಪಿಶಾಚಿಗಳನ್ನು ನಿನಗೆ ಏನು ಮಾಡೋದಕ್ಕೆ ಆಗೋದಿಲ್ಲ. ರೋಗವು ನಿನಗೆ ಮರಣವನ್ನು ತರೋದಕ್ಕೆ ಆಗೋದಿಲ್ಲ. ನಿನ್ನ ದೇವರ ಮೇಲೆ ನಂಬಿಕೆ ಇಡು. ಅಗೋ ನನ್ನ ದೇವರು ಒಂದೇ ಒಂದು ಮಾತಿನಿಂದ 38 ವರ್ಷದಿಂದ ಆ ಹಾಸಿಗೆಯಲ್ಲಿ ಮಲಗಿರುವ ಆ ರೋಗಿಗೆ ಒಂದು ಮಾತಿನಿಂದ ಗುಣಪಡಿಸಿದ್ದಾನೆ. ನಿನ್ನ ಹಾಸಿಗೆಯನ್ನು ಎತ್ತುಕೊಂಡು ಹೋಗು ಎಂದು ಹೇಳಿದರೆ ಅವನ ರೋಗ ವಾಸಿಯಾಗಿದೆ ಎಂದು ನಂಬು. ಆತನು ಆ ರೋಗ ವಾಸಿ ಮಾಡಿರುವ ದೇವರು ನನ್ನ ದೇವರು ಎಂದು ನಂಬು. ಆ ವ್ಯಕ್ತಿಗೆ ರೋಗ 38 ವರ್ಷದಿಂದ ಇದ್ದಿರುವ ರೋಗ ಒಂದೇ ಕ್ಷಣದಲ್ಲಿ ನನ್ನ ದೇವರು ಗುಣಪಡಿಸಿದನೆಂದರೆ ನನ್ನನ್ನು ಸಹ ಗುಣಪಡಿಸುತ್ತಾನೆ, ನನ್ನನ್ನು ಸಹ ಬಲಪಡಿಸುತ್ತಾನೆ ಎಂದು ನಂಬು. ಪ್ರೈಸ್ ಲಾರ್ಡ್. ಆ ವಾಕ್ಯವನ್ನು ಇಟ್ಟು ನೀನು ದೇವರಲ್ಲಿ ನಂಬಿಕೆ ಇಡಬೇಕು. ಈ ವಾಕ್ಯ ನಾನು ಓದಿದ್ದೇನೆ, ಈ ವಾಕ್ಯದಲ್ಲಿ ನೋಡುತ್ತೇನೆ 38 ವರ್ಷದಿಂದ ಈ ಮನುಷ್ಯನು ಇಲ್ಲೇ ಮಲಗಿದನು. ಆದರೆ ಒಂದು ದಿವಸ ದೇವರು ನೆನಪು ಮಾಡಿಕೊಂಡಿದ್ದನು. ಅವನು ಸುತ್ತಮುತ್ತ ಇರುವ ಯಾವ ಜನವೂ ಅವನಿಗೆ ನೆನಪು ಮಾಡಿಕೊಳ್ಳಲಿಲ್ಲ. ಯಾವ ಜನವೂ ಅವನಿಗೆ ಸಹಾಯಕ್ಕೆ ಬರಲಿಲ್ಲ. ಯಾವ ಬಂಧು ಬಳಗವು ಅವನಿಗೆ ಸಹಾಯಕ್ಕೆ ಬರಲಿಲ್ಲ. ಅಲ್ಲಿರುವ ಜನರು ಅವನ ಸಹಾಯಕ್ಕೆ ಬರಲಿಲ್ಲ. ಅದಕ್ಕಾಗಿ ದೇವರು ಹೇಳ್ತಾನೆ, ನಾನು ನಿನ್ನನ್ನು ಅನಾಥನಾಗಿ ಬಿಡುವುದಿಲ್ಲ ಎಂದು ದೇವರು ಹೇಳುತ್ತಾನೆ. ನೀನು ಬಿದ್ದಿರುವುದು ನಿಜನೇ, ನಿನ್ನ ತಲೆ ತಗ್ಗಿಸಿರುವುದು ನಿಜನೇ. ಆದರೆ ನಿನ್ನ ಯೇಸು ನಿನ್ನ ಬಳಿಗೆ ಬರುವಾಗ, ನಿನ್ನನ್ನು ಸೃಷ್ಟಿ ಮಾಡಿರುವ ಆ ದೇವರು ನಿನ್ನ ಬಳಿಗೆ ಬರುವಾಗ ನಿನ್ನ ತಲೆ ಎತ್ತಲ್ಪಡುತ್ತದೆ. ಅನೇಕರು ಅವನ ಮುಂದಿಂದೆ ಹೋಗಿ ಆ ರೋಗ ಗುಣಪಡಿಸಿಕೊಂಡು ಆ ಕೊಳದೊಳಗೆ ಇಳಿದು ಆ ರೋಗ ವಾಸಿ ಮಾಡಿಕೊಂಡು ನಗುತ್ತಾ ಹೋಗಿರಬಹುದು. ಅವ್ರು ನಗುವುದನ್ನು ನೋಡಿ ಇವನಿಗೆ ದುಃಖ ಆಗಿರಬಹುದು. ಅಯ್ಯೋ, ನನಗೆ ಕೊಳದೊಳಗೆ ಇಳಿಸೋರು ಯಾರು ಇಲ್ಲಲ್ವಾ, ನನಗೆ ಕೊಳದಲ್ಲಿ ಇಳಿಸೋರು ಯಾರು ಇಲ್ಲಲ್ವಾ ಎಂದು ಇವನಿಗೆ ದುಃಖ ಆಗಿರಬಹುದು, ಇವನಿಗೆ ಅವಮಾನವಾಗಿರಬಹುದು, ಇವನು ಬಹಳ ನೊಂದೋಗಿರ್ಬೋದು. ಅಯ್ಯೋ, ನನಗೂ ಯಾರಾದರೂ ಇದ್ದರೆ ನಾನು ಆ ಕೊಳದೊಳಗೆ ಇಳಿತಿದ್ದಲ್ವಾ. ಸುಮಾರು ಹೆಚ್ಚು ಕಡಿಮೆ 38 ವರ್ಷವಾಯ್ತಲ್ವಾ, ಯಾರಾದರೂ ನನಗೂ ಇಳಿಸಿದರೆ ಗುಣವಾಯ್ತಿದೆ ಎಂದು ಯೋಚನೆ ಮಾಡಿರ್ಬೋದು. ಆದರೆ ಅವನನ್ನು ಇಳಿಸೋರು ಯಾರೂ ಇದ್ದಿಲ್ಲ. ಆದರೆ ಪರಲೋಕದಿಂದ ಆತನನ್ನು ಸೃಷ್ಟಿ ಮಾಡಿರುವ ದೇವರು ಬಂದು ಹೇಳುತ್ತಾರೆ, ನಿನ್ನ ಹಾಸಿಗೆಯನ್ನು ಎತ್ತುಕೊಂಡು ನಡೆ ಎಂದು ಹೇಳುತ್ತಾರೆ. ಆಗ ಆ ಮನುಷ್ಯನಿಗೆ ಗುಣವಾಗುತ್ತದೆ. ಪ್ರೈಸ್ ಲಾರ್ಡ್. ನಿನ್ನ ಬಳಿಗೆ ಯಾರು ಬರಲಿಲ್ಲೆಂದು ಚಿಂತೆ ಮಾಡಬೇಡ. ನಿನ್ನ ಬಳಿಗೆ ಕರ್ತನಾದ ಯೇಸು ಕ್ರಿಸ್ತನು ಬರುತ್ತಾನೆ. ನಿನ್ನ ಬಳಿಗೆ ಯೇಸು ಬರುತ್ತಾನೆ. ಪ್ರೈಸ್ ಲಾರ್ಡ್. ನಿನ್ನ ಬಳಿಗೆ ಯೇಸು ಬರುತ್ತಾರೆ. ನೀನು ಯೇಸುವಿನ ಮೇಲೆ ಭರವಸೆ ಇಡು.
ಯೇಸು ನಿನ್ನನ್ನು ಗುಣಪಡಿಸುತ್ತಾರೆ. ಯೇಸು ನಿನ್ನನ್ನು ಗುಣಪಡಿಸುತ್ತಾರೆ. ಯಾವ ವೈದ್ಯನ ಅಗತ್ಯವೇ ಇಲ್ಲ. ಯೇಸು ನಿನ್ನನ್ನು ಗುಣಪಡಿಸುತ್ತಾರೆ. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ಈ 38 ವರ್ಷದಲ್ಲಿರುವ ಆ ರೋಗಿಗೆ ದೇವರು ಗುಣಪಡಿಸಿದನಲ್ವಾ. ನಿನ್ನ ಒಳಗಿರುವ ಎಲ್ಲ ರೋಗಗಳನ್ನು ತೆಗೆದುಹಾಕಿ ನಿನ್ನನ್ನು ಸಂಪೂರ್ಣವಾಗಿ ದೇವರು ಗುಣಪಡಿಸುತ್ತಾರೆ. ನೀನು ಯೇಸುವಿನ ಮೇಲೆ ಭರವಸೆ ಇಡು. ಆಮೇನ್. ಗಾಡ್ ಬ್ಲೆಸ್ ಯು. ದೇವರು ನಿನ್ನನ್ನು ಆಶೀರ್ವಾದ ಮಾಡಲೆಂದು ಕರ್ತನಾದ ಯೇಸುವಿನಲ್ಲಿ ನಾನು ಬೇಡಿಕೊಳ್ಳುತ್ತೇನೆ. ಆಮೇನ್, ಆಮೇನ್. ಪ್ರೈಸ್ ದ ಲಾರ್ಡ್.